ಸರ್ಕಾರಕ್ಕೆ ಏನ್ ಹೇಳ್ತಾರೆ ಕೇಳೋಣ. ಸರ್, ಸರ್ಕಾರಕ್ಕೆ ಈ ಬಂದ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆ ಬಂದ್ ಮಾಡ್ತಿದ್ದೀರಿ? ಮಾದಿಗ ಸಮಾಜ ವಿಶೇಷವಾಗಿ ಈ ಕಾಂಗ್ರೆಸ್ ಪಕ್ಷವನ್ನ ಮೊದಲಿನಿಂದಲೂ ಬೆಂಬಲಿಸ್ಕೊಂಡು ಬಂದಿದೆ. ಬಟ್ ಇವರಿಗೆ ತಾರತಮ್ಯದ ಬಗ್ಗೆ ಮಾಹಿತಿ ಇಲ್ಲ. ಮಾದಿಗರಿಗೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅನ್ನೋಂಥದ್ದು ಇವ್ರಿಗೆ ಗೊತ್ತೇ ಇಲ್ಲ. ನಮ್ಮ ಪಕ್ಕದಲ್ಲೇ ಇದ್ದಾರೆ ದುಶ್ಮನ್ಗಳು ಅನ್ನೋಂಥದ್ದು ಗೊತ್ತಿಲ್ಲ ಇವರಿಗೆ. ನಮ್ಮನ್ನು ಇಲ್ಲಿವರೆಗೂ ಕೂಡ ನಾವು ಒಳ ಮೀಸಲಾತಿಗೆ ಹೋರಾಟ ಮಾಡ್ಕೊಂಬನ್ನೋದನ್ನ ತಾವು ನೋಡಿದ್ದೀರಾ. ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿ ಕೊಟ್ಬಿಡಿ, ನಮ್ಮ ಜನಸಂಖ್ಯೆ ತುಂಬಾ ಹಿಂದುಳಿದಿದೆ, ನಾವು ಮುಂದೆ ಬರ್ಬೇಕಂದ್ರೆ ನಮ್ಗೆ ಒಳ ಮೀಸಲಾತಿ ಬೇಕು, ನಮ್ಮ ಮಕ್ಕಳು ಭವಿಷ್ಯ ರೂಪಿಸ್ಕೊಂಡು ನೌಕರಿ ತಗೋಬೇಕು, ಉದ್ಯೋಗ ಮಾಡಬೇಕು, ಸುಖವಾಗಿ ಜೀವನ ನಡೆಸಬೇಕು ಅನ್ನೋದಾದ್ರೆ ಒಳ ಮೀಸಲಾತಿ ಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟವನ್ನು ನಡೆಸ್ಕೊಂಡು ಬರೋದನ್ನ ನೋಡಿದ್ವಿ ನಾವು. ಅದರಂತೆ ಹಿಂದೆ ಇದ್ದಂತ ಅದೇ ಕಾಂಗ್ರೆಸ್ ಸರ್ಕಾರ ಎಜೆ ಸದಾಶಿವ ಆಯೋಗವನ್ನು ರಚನೆ ಮಾಡಿ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಕಲ್ಪಿಸ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಆಯೋಗ ರಚನೆ ಮಾಡಿದ್ರು. ಅಲ್ಲಿ ವರದಿಯನ್ನು ಕೊಟ್ಟರು. ಮಾದಿಗರು 6% ಇದ್ದಾರೆ, ಒಲೆಯರು 5% ಇದ್ದಾರೆ, ಇತರೆಯವರು 4% ಮತ್ತು 1% ಅಂತ ಹೇಳ್ಕೊಂತ ಬಂದರು. ಆಮೇಲೆ ಅದನ್ನು ಒಪ್ಪಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ. ಅದಾದ್ಮೇಲೆ ಬಂದಂತ ಬಿಜೆಪಿ ಸರ್ಕಾರ ಮಾಧುಸ್ವಾಮಿ ಆಯೋಗ ಬಂದು ಅವರು ಕೂಡ ಮಾದಿಗರು 6%, ಒಲೆಯರು 5%, ಉಳಿದವರು 4%, ಅಲೆಮಾರಿಗಳು 1% ಅಂತೇಳಿ ಅವರು ವರದಿ ಕೊಟ್ಟರು. ಈಗ ಅದನ್ನು ಒಪ್ಪಲಿಲ್ಲ. ಆಮೇಲೆ ಮೀಸಲಾತಿಗಿನ್ನೂ ಕೂಡ 2% ಹೆಚ್ಚಿಗೆ ಮಾಡಿದ್ರು ಅವರು, ಅದನ್ನು ಇವ್ರು ಒಪ್ಪಲಿಲ್ಲ ಕಾಂಗ್ರೆಸ್ನವರು. ಇವ್ರು ಬಂದು ಕೆಲವು ವಲಯ ಸಚಿವರ ಮಾತುಗಳು ಕಟ್ಕೊಂಡು ಮತ್ತೊಂದು ಆಯೋಗವನ್ನು ರಚನೆ ಮಾಡಿದ್ರು. ನಾಗಮೋಹನ್ ದಾಸ್ ಆಯೋಗ ಅಂತೇಳಿ ರಚನೆ ಮಾಡಿದ್ರು. ನಾಗಮೋಹನ್ ದಾಸ್ ಆಯೋಗ ಕೂಡ 6% ಮೀಸಲಾತಿಯನ್ನ ಮಾದಿಗರಿಗೆ ಕೊಡ್ಬೋದು, 5% ಒಲೆಯರಿಗೆ ಕೊಡ್ಬೋದು, ಉಳಿದಂತೆ 4% ಬೋವಿ ಲಂಬಾಣಿಗಳು ಖರ್ಚಾಕರ್ಮ, ಅಲೆಮಾರಿಗೆ 1% ಅಂತೇಳಿ ಅವ್ರು ಮಾಡಿದ್ರು. ಇವರು ಎಲ್ಲಾ 3 ವರದಿಗಳನ್ನ ಕಸದ ಪುಟ್ಟಿಗೆ ಹಾಕಿ ಇವರು ಬೇಳೆಕಾಳು ಬೇಯಿಸ್ಕೊಳಕ್ಕೋಸ್ಕರ ಇವ್ರು ಮಾದಿಗರು ಏನಾದ್ರು ಮುಂದೆ ಬಂದುಬಿಟ್ರೆ ನಮ್ಮ ಸಮಾಜಕ್ಕೆ ನಿಜವಾಗ್ಲೂ ಧಕ್ಕೆ ಆಗ್ತದೆ, ನಾವು ಇವ್ರಿಗಂತೂ ಹಿಂದೆ ಬಿದ್ದು ಬಿಡ್ತೀವಿ ಅನ್ನಂತ ಭಯ ಇಟ್ಕೊಂಡಂತ ಕೆಲವು ವಲಯ ಸಮಾಜದ ಮಂತ್ರಿಗಳು ಈ ಕುತಂತ್ರ ಮಾಡಿ ಮುಖ್ಯಮಂತ್ರಿ ಬಹಳ ಜನ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಸಾಮಾಜಿಕ ನ್ಯಾಯದ ಅಧಿಕಾರ ಅಂತ ಹೇಳ್ತಿದ್ರು. ಅಂತ ಸಾಮಾಜಿಕ ನ್ಯಾಯದ ಅಧಿಕಾರನ ಬದಲಾವಣೆ ಮಾಡಿಬಿಟ್ರು. ಅವ್ರು ಮನ್ಸ್ ಡೈವರ್ಟ್ ಮಾಡಿಬಿಟ್ರು ವಲಯ ಸಮಾಜದ ಸಚಿವರುಗಳು. ಇವ್ರು ತಿಳ್ಕೊಂಡಿದ್ದಾರೆ ಮಾದಿಗರ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಮಾದಿಗರ ಮೀಸಲಾತಿ ಹೋಗ್ಬಿಟ್ರೆ ನಾಳೆ ರಾಜಕೀಯ ಮೀಸಲಾತಿ ಕೇಳಿಬಿಟ್ರೆ ನಮ್ಮ ಅಧಿಕಾರಕ್ಕೆ ಕುತ್ತು ಬರುತ್ತೆ ಅನ್ನಂತ ಕಲ್ಪನೆ ಇಟ್ಕೊಂಡಂತ ವಲಯ ಸಚಿವರು ಸಿದ್ದರಾಮಯ್ಯನ ಕಾಲೆಳೆದು ಆ ಮುಖಾಂತರ ತಡೆ ಹಿಡಿಯಕ್ಕೆ ಪ್ರಯತ್ನ ಮಾಡಿದ್ರು. ಅದಾದ್ಮೇಲೆ ರಾಜ್ಯಪಾಲರಿಗೆ ಅಂಕಿತ ಹಾಕ್ಬೇಕಂತ ಕುಂಟು ನೆಪ ಹೇಳಿದ್ರು. ರಾಜ್ಯಪಾಲರ ಅಂಕಿತ ಹಾಕಿದ ಮೇಲೆ ಕೂಡ ಮತ್ತೆ ಮೀಸಲಾತಿ ವಿಳಂಬ ಮಾಡ್ಕೊಂಡು ಈಗ ಅದು ಬರವೇ ಇಲ್ಲ. ಮೀಸಲಾತಿ 56% ಆಗಿಬಿಟ್ಟಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ರೋಸ್ಟರ್ ಪ್ರಕಾರ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕತೆ ಹೇಳ್ತಾ ಇದಾರೆ. ಏನ್ ಮಾಡ್ಬೇಕು? ಆಯ್ತು, ನಾವು ಏನ್ ಹೇಳ್ತೀವಿ ಅಂದ್ರೆ ಸರ್ಕಾರಕ್ಕೆ, ನಮಗೆ 15% ಹಳೆ ಮೀಸಲಾತಿಯಲ್ಲೇ ನೀವು ಮಾಡೋದಾದ್ರೆ ಇಬ್ಬರಿಗೂ 1% ಕಡಿಮೆ ಮಾಡಿ, ಒಲೆಯವ್ರಿಗೆ 1% ಕಡಿಮೆ ಮಾಡಿ, ಮಾದಿಗರು 1% ಕಡಿಮೆ ಮಾಡಿಬಿಡಿ. ಕಡಿಮೆ ಮಾಡಿ 15% ಅಲ್ಲಿ 5% ಆದ್ರೂ ಕೊಡಿ. ಆಮೇಲೆ 2% ಯಾಡ್ ಮಾಡಿ ಯಾವ ಸಂದರ್ಭ ಬರುತ್ತೆ ಆ ಸಂದರ್ಭಕ್ಕೆ 2% ಯಾಡ್ ಮಾಡಿದಾಗ ಇಬ್ಬರಿಗೆ 1% ಯಾಡ್ ಮಾಡ್ಕೊಡುವಂತೆ ಈ ರೀತಿ ನಾವು ಹೋರಾಟವನ್ನ ಹಮ್ಮಿಕೊಂಡಿದ್ವಿ. ಇದನ್ನ ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ. ನಾವು ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಕರ್ನಾಟಕ ಸರ್ಕಾರ ಎಲ್ಲರೂ ಕೂಡ ಬೆಂಬಲಿಸಿ ನಮ್ಮ ಮಾದಿಗ ಸಮಾಜಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸ್ಬೇಕಂತೇಳಿ ಇವತ್ತು ದಾವಣಗೆರೆ ನಗರದಲ್ಲಿ ಇದನ್ನ ಬಂದ್ ಅನ್ನ ಕರೆದಿದ್ವಿ. ಬಂದ್ಗೆ ತುಂಬಾ ಅಭೂತಪೂರ್ವವಾದಂತ ಬೆಂಬಲವನ್ನ ದಾವಣಗೆರೆ ಜನತೆ ಕೊಟ್ಟಿದೆ. ಅದಕ್ಕೆಲ್ಲರಿಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ. ಇದೇ ರೀತಿ ಇದು ಮುಂದುವರಿಸಿದ್ರೆ ಈ ಬಂದ್ ಇವತ್ತಾಗಿದೆ, ಇನ್ನು ಮುಂದೆ ಪ್ರತಿದಿನ ಇನ್ನು ವಿಭಿನ್ನವಾದಂತ ಹೋರಾಟಗಳನ್ನ ಜನ ದಂಗೆ ಇರ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗ್ತದೆ ಅಂತೇಳಿ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ಕೊಡ್ತೀವಿ. ಸರ್, ಇನ್ನೊಂದು, ಈಗ ದಾವಣಗೆರೆಯಲ್ಲಿ ಬಂದ್ ಆಚರಣೆ ಮಾಡ್ತಾ ಇದ್ದೀರಿ, ಯಾವ ತರ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ? ದಾವಣಗೆರೆ ಜನತೆ, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳು ಯಾವ ತರ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ನಾವು ದಾವಣಗೆರೆ ಜನರನ್ನ ಪ್ರೀತಿ ವಿಶ್ವಾಸವನ್ನ ಕಳಿಸ್ಕೊಂಡಿದೀವಿ. ಅವ್ರಿಗೆ ಮನವೊಲಿಸಿದ್ವಿ. ನಾವು ನಮ್ಮ ಕಷ್ಟಗಳನ್ನ ಅವ್ರ ಮುಂದೆ ಹೇಳಿದ್ವಿ. ಸರ್ಕಾರ ಅಂತ ಕಿವಿ ಕೇಳಲ್ಲ, ಅದಕ್ಕೆ ಕೇಳಲ್ಲ. ನೀವಾದ್ರೂ ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ನಮಗೆ ಬೆಂಬಲಿಸ್ಬೇಕಂತೇಳಿ ಅಂಗಡಿ ಮಾಲೀಕರಿಗೂ, ವರ್ತಕರಿಗೂ, ಬಸ್ ಮಾಲೀಕರಿಗೂ, ಆಟೋ ಚಾಲಕರಿಗೂ, ವಿವಿಧ ಎಲ್ಲ ಚಿತ್ರಮಂದಿರಗಳಿಗೂ, ಹೋಟೆಲ್ ಉದ್ಯಮಿಗಳಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದಕ್ಕೆ ಫಲವಾಗಿ ಅವರೆಲ್ಲರೂ ಆಯ್ತು, ನಿಜವಾಗ್ಲೂ ನಿಮ್ಮನ್ನು ನೋಡಿ ನಮಗೆ ತುಂಬಾ ಕನಿಕರ ಇದೆ, ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತೇಳಿ ಅವರು ಬೆಂಬಲ ಕೊಟ್ಟಿದ್ದರಿಂದ ನಮ್ಮ ಬಂದ್ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದು ಸರ್. ಈಗ ಬಂದ್ ಎಷ್ಟು ಗಂಟೆ ತನಕ ಇರ್ತದೆ ಸರ್? ಎಷ್ಟು ಜನ ಸೇರ್ಕೊಂಡಿದ್ದಾರೆ? ಕನಿಷ್ಠ ಒಂದು 5,000 ರಿಂದ 6,000 ಜನಸಂಖ್ಯೆ ಇದೆ ದಾವಣಗೆರೆ ಜಿಲ್ಲೆಯಾದ್ಯಂತ. ಉದಾಹರಣೆಗೆ ಚನ್ನಗಿರಿ, ಜಗಳೂರು, ಹೊನ್ನಾಳಿ, ಹರಿಹರ,
ಮತ್ತು ಮಾಯಕೊಂಡ, ಇನ್ನು ಹರಪನಹಳ್ಳಿ ಎಲ್ಲಾ ತಾಲೂಕುಗಳಿಂದ ಜನ ಬಂದಿದ್ದಾರೆ. ದಾವಣಗೆರೆ ನಗರದಲ್ಲಿ ವಿಶೇಷವಾಗಿ ಎಲ್ಲಾ ಜನಪ್ರತಿನಿಧಿಗಳು, ಸರ್ಕಾರಿ ನೌಕರರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮ. ನಿಜವಾಗ್ಲೂ